ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಕೆಲವು ಡೀಟೇಲ್ಸ್ ತಿಳಿಸ್ಕೊಡೋಣ. ತುಂಬ ಜನ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. 32ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಥವಾ ಕೆಲವರು ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಕೆಲವರು ಪೆಂಡಿಂಗ್ ಇದೆ, ನಮಗೆ ಇನ್ನೂ ಪೆಂಡಿಂಗ್ ಹಣ ಕೂಡ ಜಮೆ ಆಗಿಲ್ಲ ಅಂತ. ಹಾಗೆ ಕೆಲವ್ರಿಗೆ ಇನ್ನೂ ಏನು ಡೌಟ್ಸ್ ಅಂದರೆ 33ನೇ ಕಂತಿನ ಹಣ ಇವಾಗಲೇ ಜಮೆ ಆಗುತ್ತೆ ಅಥವಾ ಈಗ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು. ಸೊ ಪರಿಷ್ಕರಣೆ ಆದಮೇಲೆ ಜಮೆ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ 32ನೇ ಕಂತಿನ ಹಣ ಜಮೆ ಶುರುವಾಗಿ ಹೋಗಿದೆ. ಆವಾಗಲೇ 3ನೇ ಹಂತದ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಐ ಹೋಪ್ ಎಲ್ಲರಿಗೂ ಕೂಡ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ 31ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅದು ಕೂಡ ತುಂಬ ಜನಕ್ಕೆ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಕೆಲವರಿಗೆ ಒಂದು ವಾರ ಗ್ಯಾಪಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಕೆಲವರಿಗೆ 2 ಕಂತಿನ ಹಣ ಇತ್ತು ಅಂತಂದರೆ ಒಂದೇ ದಿನ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಜಮೆ ಮಾಡಿದ್ದಾರೆ. ಹಾಗೆ 3 ಕಂತಿನ ಏನಾರ ಇತ್ತು ಅಂತಂದರೆ ಒಂದು 2-3 ದಿನ ಗ್ಯಾಪಲ್ಲಿ ಸಾಕಷ್ಟು ಜನಕ್ಕೆ 6,000 ರೂಪಾಯಿ, 4,000 ರೂಪಾಯಿ, ಹಾಗೆ 2,000 ರೂಪಾಯಿ. ಸೊ ನಿಮ್ದು ಎಷ್ಟು ಪೆಂಡಿಂಗ್ ಇತ್ತು ಅಷ್ಟು ಜಮೆ ಮಾಡ್ತಿದ್ದಾರೆ. ಪೆಂಡಿಂಗ್ ಇಲ್ಲ ಅಂದರೆ ನಿಮ್ದು ಎಷ್ಟು ಕಂತಿನ ಬರಬೇಕಾಗಿದೆಯೋ ಅಷ್ಟು ಕಂತಿನ ಹಾಕಿದ್ದಾರೆ. ಐ ಹೋಪ್ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಕೂಡ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಅಕಸ್ಮಾತ್ ಯಾರಿಗಾರ ಜಮೆ ಆಗಿಲ್ಲ ಅಂದರೆ ಖಂಡಿತ ವೆಯ್ಟ್ ಮಾಡಿ. 3ನೇ ಹಂತದ ಹಣ ಕೂಡ ರಿಲೀಸ್ ಆಗಿರೋದ್ರಿಂದ ಇನ್ನು ಯಾವುದೇ ರೀತಿ ಪೆಂಡಿಂಗ್ ಉಳಿಸ್ಕೊಳ್ಳಲ್ಲ, ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಕಮೆಂಟ್ ಮಾಡಿ ನಿಮಗೆ ಹಣ ಜಮೆ ಆಯಿತಾ, ಎಷ್ಟು ಕಂತಿನ ಪೆಂಡಿಂಗ್ ಇತ್ತು, ನಿಮ್ಗೆ ಎಷ್ಟು ಜಮೆ ಆಗಿದೆ ಅಥವಾ ಜಮೆ ಆಗಿಲ್ವಾ, ನೀವು ಯಾವ ಡಿಸ್ಟ್ರಿಕ್ಟಿಂದ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ಕಮೆಂಟ್ ಮಾಡಿ. ಆಗ ನಿಮ್ಮ ಊರಿಂದ ಕೂಡ ಅದರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಣ ಜಮೆ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನು ತುಂಬ ಜನಕ್ಕೆ ಡೌಟ್ ಇದೆ ನನಗೆ, ಏನಪ್ಪ ಅಂತಂದರೆ ಈಗ 33ನೇ ಕಂತಿನ ಹಣ ಬರಬೇಕಾಗಿದೆ ಅಲ್ಲ, ಸೊ ಇವಾಗ 33ನೇ ಕಂತಿನ ಹಣ ರಿಲೀಸ್ ಮಾಡ್ತಾರಾ ಅಥವಾ ಪರಿಷ್ಕರಣೆ ಅಂತ ಬೇರೆ ಹೇಳ್ತಾ ಇದ್ದಾರೆ, ಅದಾದ್ಮೇಲೆ ಮಾಡ್ತಾರಾ ಅಂತ ನೀವು ಕೇಳೋದಾದರೆ ಸರ್ಕಾರದಿಂದ ಅಪ್ಡೇಟ್ ಬಂದಿರೋ ಪ್ರಕಾರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಅಪ್ಡೇಟ್ ಮಾಡಿರೋ ಪ್ರಕಾರ ಈಗ SIR ಮುಗಿದ ಕೂಡಲೇ ಪರಿಷ್ಕರಣೆ ಕೂಡ ಶುರು ಮಾಡ್ತೀವಿ, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಡೇಟ್ ಅನೌನ್ಸ್ ಮಾಡಿಲ್ಲ. SIR ಮುಗಿದ ಕೂಡಲೇ ಮಾಡ್ತೀವಿ ಅಂತ ಹೇಳಿದರು. ಈಗ SIR ಎಲ್ಲ ಮುಗಿದಿದೆ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಈಗ ನಾಳೆಯಿಂದಲೇ ಶುರು ಮಾಡ್ಬೋದು ಅಥವಾ ನೆಕ್ಸ್ಟ್ ವೀಕಿಂದನೇ ಶುರು ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಪರಿಷ್ಕರಣೆ ಮಾಡೋದಂತೂ ನಿಜ, ಬಟ್ ಯಾವಾಗಿಂದ ಅಂದ್ಬಿಟ್ಟು ಡೇಟ್ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಯಾವುದೇ ರೀತಿ ಮಾನದಂಡಗಳು, ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಮುಂಚೆನೂ ಹೇಳಿದರು. ಬಟ್ ಇವಾಗ ಫೈನಲ್ ಆಗಿ ಏನು ಡಿಸೈಡ್ ಮಾಡ್ತಾರೆ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ಮೇಲೆ ಕನ್ಫರ್ಮ್ ಆಗೋದು. ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಚೇಂಜಸ್ ಆಗ್ಬೋದು. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಿದ್ದಾಗಿಂದ ಫಸ್ಟ್ ಅವ್ರು ಮಾತಾಡಿರೋದೇ ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆ. ಆವಾಗಿಂದ ಇವಾಗವರೆಗೂ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ, ಲಾಸ್ಟ್ ಮೂಮೆಂಟ್ವರೆಗೂ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಒಟ್ಟಿನಲ್ಲಿ SIR ಮುಗಿದ ಕೂಡಲೇ ಶುರು ಮಾಡ್ತೀವಿ ಪರಿಷ್ಕರಣೆ ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಡೇಟ್ ಅನೌನ್ಸ್ ಮಾಡಿಲ್ಲ, ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಯಾವಾಗಿಂದ ಪರಿಷ್ಕರಣೆ ಶುರು ಏನು ಅಂದ್ಬಿಟ್ಟು. ಹಾಗಾಗಿ ಈಗ 33ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ. ಹಾಗೆ ಪುಷ್ ಟು DBT ಅಂತ ಕೂಡ ಬಂದಿದೆ. ಸೊ ಆ ಥರ ಬಂದಿದೆ ಅಂತಂದರೆ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತಲೇ ಅರ್ಥ. ಹೇಳೋಕ್ಕಾಗೋದಿಲ್ಲ. ಹಣ ಜಮೆ 33ನೇ ಕಂತಿನ ಹಣ ಅದ್ರ ಪಾಡಿಗೆ ಜಮೆ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಾಂದರೆ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟೇ ಆಗ್ತಿರಲಿಲ್ಲ. ಈಗೇನಾದರೂ ಅಲ್ಲಿ ಬಿಡುಗಡೆ ಹಂತಕ್ಕೆ ಬಂದಿರೋದಕ್ಕೆ ಈ ಒಂದು ಆ್ಯಪಲ್ಲಿ ಅಪ್ಡೇಟ್ ಆಗಿರೋದು. ಸೊ ಹಾಗಾಗಿ ಇವಾಗ ಹಬ್ಬ ಬೇರೆ ಬರ್ತಾ ಇದೆ, ಹಾಗೆ ಪೆಂಡಿಂಗ್ ಹಣ ಕ್ಲಿಯರ್ ಮಾಡಿಬಿಟ್ರೆ ಆಮೇಲೆ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡ್ಬೋದು ಅನ್ನೋದು ಕೂಡ ಇರ್ಬೋದು. ಸೊ ಹಾಗಾಗಿ 33ನೇ ಕಂತಿನ ಹಣ ಜಮೆ ಮಾಡ್ತಾರೆ ಅಂತ ಅನಿಸುತ್ತೆ. ಇನ್ನು ಪರಿಷ್ಕರಣೆ ಅದ್ರ ಬಗ್ಗೆ ಯಾವುದೇ ರೀತಿ ಡೇಟ್ ಅನೌನ್ಸ್ ಮಾಡ್ದಲೇ ಇರೋ ಕಾರಣ ಹೇಳೋಕ್ಕಾಗೋದಿಲ್ಲ. ಅದ್ರ ಪಾಡಿಗೆ ಅದು ಪರಿಷ್ಕರಣೆ ಆಗಲಿ, ಇಲ್ಲಿ ಜಮೆ ಮಾಡೋಣ ಅಂತಲೂ ಕೂಡ ಸರ್ಕಾರದ ಚಿಂತನೆ ಇರ್ಬೋದು. ಬಟ್ ಅಫಿಷಿಯಲ್ ಆಗಿ
ಡೇಟ್ ಅನೌನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಹೇಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಎಷ್ಟು ದಿನ ಪರಿಷ್ಕರಣೆ ಶುರು ಯಾಕಂದರೆ ಇವಾಗ ಗೃಹಜ್ಯೋತಿ ಪರಿಷ್ಕರಣೆಯನ್ನು ಕೂಡ ಶುರು ಮಾಡಿದ್ರು, ಆಮೇಲೆ ಆಗಿಲ್ಲ ಅಂತ ಮತ್ತೆ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈಗ SIRದು ಕೂಡ ಹಾಗೆ ಆಯಿತು, 2 ಸತಿ ಪೋಸ್ಟ್ಪೋನ್ ಮಾಡಿದ್ರು. ಸೊ ಈಗ ಪರಿಷ್ಕರಣೆ ಒಂದು ಸತಿ ಶುರು ಮಾಡಿದ್ರೆ ಅದು ಮಧ್ಯದಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಕೊನೆವರೆಗೂ ಕೂಡ ಅಂದರೆ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಹಾಗಾಗಿ 33ನೇ ಕಂತಿನ ಹಣ ಬಿಡುಗಡೆ ಮಾಡೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನೋಡೋಣ ಅದ್ರ ಬಗ್ಗೆ ಕಂಪ್ಲೀಟಾಗಿ ಏನಾರು ಅಪ್ಡೇಟ್ ಬಂದರೆ ಯಾವಾಗ ಜಮೆ ಆಗುತ್ತೆ ಅಥವಾ ಪರಿಷ್ಕರಣೆ ಯಾವಾಗ ಶುರುವಾಗುತ್ತೆ ಏನು ಅನ್ನೋದ್ರ ಬಗ್ಗೆ. ಅದು ಪರಿಷ್ಕರಣೆ ಮಾಡೋದಂತೂ ನಿಜ, ಬಟ್ ಡೇಟ್ ಅನೌನ್ಸ್ ಆಗಿಲ್ಲ. ಸೊ ಅದೇ ಇರೋದು ಇವಾಗ 33ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಅಂತಕ್ಕೆ ಬಂದಿರೋದು ನಿಜ. ನೀವು ಕೂಡ ಸಾಕಷ್ಟು ಜನಕ್ಕೆ ಅಪ್ಡೇಟ್ ಆಗಿರುತ್ತೆ DBT ಕರ್ನಾಟಕ ಆ್ಯಪಲ್ಲಿ. ಸೊ ನಿಮ್ಮ ಆ್ಯಪಲ್ಲೂ ಕೂಡ ಅಪ್ಡೇಟ್ ಆಗಿದೆಯಾ ಏನು ಅಂತ ಕಮೆಂಟ್ ಮಾಡಿ 33ನೇ ಕಂತಿನ ಹಣದ್ರ ಬಗ್ಗೆ. ಒಟ್ಟಿನಲ್ಲಿ ಕಮೆಂಟ್ ಮಾಡಿ ನಿಮಗೆ 32ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂತಾ ಏನು ಅಂದ್ಬಿಟ್ಟು. ಐ ಹೋಪ್ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಗ್ಯಾಸ್ ಸಿಲಿಂಡರ್ KYC ಬಗ್ಗೆ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ KYC ಬಗ್ಗೆ ಆಗಿರ್ಬೋದು, ಇಂದಿರಾ ಕಿಟ್ ಬಗ್ಗೆ ಆಗಿರ್ಬೋದು, ಅಥವಾ ಗೃಹಜ್ಯೋತಿ ಯೋಜನೆ ಮರುಪರಿಶೀಲನೆ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಅಪ್ಡೇಟ್ ಬಂದಿದೆ. ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಜ್ಯೋತಿ ಯೋಜನೆದು ಕೂಡ ನಿಮ್ಮದು ವೆರಿಫಿಕೇಷನ್ ಸಕ್ಸಸ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಹೇಗೆ ಚೆಕ್ ಮಾಡೋದು ಅನ್ನೋದು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಕಂಪ್ಲೀಟಾಗಿ. ಏನೇನೆಲ್ಲ ಆಪ್ಷನ್ ಕರೆಂಟ್ ಬಿಲ್ಲಲ್ಲಿ ನೀವೇ ಚೆಕ್ ಮಾಡ್ಕೋಬೋದು. ನೀವೇನು ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀರಾ ಅದು ವೆರಿಫೈ ಆಗಿದೆಯಾ, ಸಕ್ಸಸ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಿಂದಿನ ವೀಡಿಯೋನ ಚೆಕ್ ಮಾಡಿ ನೋಡಿ, ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಹಾಗೆ ಗ್ಯಾಸ್ ಸಿಲಿಂಡರ್ KYC ಬಗ್ಗೆ ಆಗಿರ್ಬೋದು ಅಪ್ಡೇಟ್ಸ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆ ನನ್ನ ವೀಡಿಯೋಸ್ನ ನೋಡ್ತಾ ಇರೋದು. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು, ಯಾವ ವಿಷಯದ ಬಗ್ಗೆ, ಯಾವುದಾದ್ರೂ ಸ್ಕೀಮ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಖಂಡಿತ ಅದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋಸ್ನ ಮಾಡ್ತೀನಿ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಅಥವಾ ಪೆಂಡಿಂಗ್ ಹಣದ್ರ ಬಗ್ಗೆ ಆಗಿರ್ಬೋದು, ಅಥವಾ 33ನೇ ಕಂತಿನ ಹಣದ್ರ ಬಗ್ಗೆ ಆಯಿತು ಏನಾರು ಡೌಟ್ ಇತ್ತು ಅಂತಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ